ಸೋಷಿಯಲ್ ಮೀಡಿಯಾದಲ್ಲಿ ಕಣ್ವರ್ ಯಾತ್ರೆಯ ಹಿಂಸಾಚಾರದ ದೃಶ್ಯಗಳು ಹರಿದಾಡ್ತಿದೆ. ಭಕ್ತಿಯ ಹೆಸರಿನಲ್ಲಿ ನಡೆಯುವ ಯಾತ್ರೆ ಯಾಕಿಷ್ಟು ಹಿಂಸಾತ್ಮಕವಾಗಿದೆ ಎಂಬ ಪ್ರಶ್ನೆಯನ್ನು ಧಾರಾಳ ಮಂದಿ ಎತ್ತುತ್ತಿದ್ದಾರೆ. ಕಣ್ವರ್ ಯಾತ್ರೆ ಉತ್ತರ ಭಾರತದ ಪ್ರಮುಖ ಧಾರ್ಮಿಕ ಯಾತ್ರೆಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಶಿವಭಕ್ತರು ಗಂಗಾ ನದಿಯಿಂದ ಪವಿತ್ರ ಜಲವನ್ನು ಸಂಗ್ರಹಿಸಿ ಅದನ್ನು ಶಿವನಿಗೆ ಅರ್ಪಿಸುವ ಉದ್ದೇಶದಿಂದ ನೂರಾರು ಕಿಲೋಮೀಟರ್ಗಳಷ್ಟು ದೂರ ಕಾಲ್ನಡಿಗೆಯಲ್ಲಿ ಸಾಕ್ತಾರೆ. ಭಕ್ತಿ, ಶಿಸ್ತು ಮತ್ತು ಆತ್ಮ ಸಂಯಮ ಈ ಯಾತ್ರೆಯ ಪ್ರಮುಖ ಆಶಯಗಳಾಗಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಕಣ್ವರ್ ಯಾತ್ರೆ ಭಕ್ತಿಯ ಹೊರತಾಗಿನ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಯಾತ್ರೆಯ ಸಂದರ್ಭದಲ್ಲಿ ಭಕ್ತರು ಹಿಂಸಾತ್ಮಕವಾಗಿ ನಡೆದುಕೊಳ್ತಾರೆ, ವಾಹನಗಳನ್ನು ಪುಡಿ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ, ಅತ್ಯಂತ ಅಶಿಸ್ತಿನಿಂದ ವರ್ತಿಸ್ತಾರೆ, ಸಾರ್ವಜನಿಕರ ಮೇಲೆ ಹಲ್ಲೆ ನಡೆಸ್ತಾರೆ, ಅಂಗಡಿ ಮತ್ತು ಆಸ್ತಿಗಳಿಗೆ ಹಾನಿ ಮಾಡುವ ದೃಶ್ಯಗಳು ಬರ್ತಾ ಇದೆ. ಪೊಲೀಸರೊಂದಿಗೂ ವಾಗ್ವಾದ ನಡೆಸ್ತಾರೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಸಾಕಷ್ಟು ಘಟನೆಗಳು ವರದಿಯಾಗ್ತಿವೆ. ಸಣ್ಣ ಸಂಚಾರ ವಿವಾದ ವಾಹನವನ್ನ ಪುಡಿ ಮಾಡುವಷ್ಟು ಹಿಂಸಾತ್ಮಕವಾಗಿ ಮಾರ್ಪಡ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಇದು ಮಾಮೂಲಿ ಎಂಬ ಸ್ಥಿತಿಗೆ ತಲುಪಿದೆ. ಭಕ್ತಿ ಮತ್ತು ಶ್ರದ್ಧೆಯ ಹೆಸರಲ್ಲಿ ಹೊರಡುವ ಈ ಧಾರ್ಮಿಕ ಯಾತ್ರೆ ಯಾಕೆ ಇಷ್ಟು ಹಿಂಸಾತ್ಮಕವಾಗಿದೆ ಮತ್ತು ಸರ್ಕಾರ ಯಾಕೆ ಈ ಬಗ್ಗೆ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಅನೇಕರು ಎತ್ತಿದ್ದಾರೆ. ಮುಖ್ಯವಾಗಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಕಣ್ವರ್ ಯಾತ್ರೆ ಹಿಂಸೆಯ ಕಾರಣಕ್ಕಾಗಿ ಚರ್ಚೆಯಲ್ಲಿದೆ. ಯಾತ್ರೆಯಲ್ಲಿ ಭಾಗವಹಿಸಿದವರ ಮಾತು, ವರ್ತನೆಗಳು ಮತ್ತು ನಡವಳಿಕೆಗಳು ಅವರ ಭಕ್ತಿಯನ್ನೇ ಪ್ರಶ್ನಿಸುವಂತಿದೆ. ಆದರೆ ಪೊಲೀಸರು ಕ್ರಮ ಕೈಗೊಳ್ಳುತ್ತಿಲ್ಲ. ಸರ್ಕಾರ ಈ ಬಗ್ಗೆ ಏನನ್ನೂ ಹೇಳ್ತಿಲ್ಲ ಎಂಬ ಆರೋಪವೂ ಎದುರಾಗ್ತಾ ಇದೆ. ಉತ್ತರ ಪ್ರದೇಶ ಸರ್ಕಾರ ರಸ್ತೆಯಲ್ಲಿ ಶುಕ್ರವಾರದಂದು 5 ನಿಮಿಷ ನಮಾಜ್ ಮಾಡುವುದನ್ನು ನಿಷೇಧಿಸುತ್ತದೆ. ಇದೇ ಸರ್ಕಾರದ ಕಣ್ಣ ಮುಂದೆ ಕಣ್ವರ್ ಯಾತ್ರೆ ಇಡೀ ಕಾನೂನು ಸುವ್ಯವಸ್ಥೆಯನ್ನೇ ಹರಾಜಿಗೆ ಇಡುವಂತೆ ನಡೀತಾ ಇದೆ. ಅತ್ಯಂತ ಹಿಂಸಾತ್ಮಕವಾಗಿ ಯಾತ್ರೆ ನಡೀತಾ ಇದೆ. ಆದರೆ ಸರ್ಕಾರ ಒಂದು ಮಾತಾಡ್ತಾ ಇಲ್ಲ. ಮುಖ್ಯಮಂತ್ರಿ ಈ ಬಗ್ಗೆ ಯಾವ ಹೇಳಿಕೆಯನ್ನು ಕೊಡುವುದಿಲ್ಲ. ಧಾರ್ಮಿಕ ಯಾತ್ರೆ ಧಾರ್ಮಿಕವಾಗಿ ಇರಬೇಕೇ ಹೊರತು ನಾಗರಿಕರು ಭಯಪಡುವಂತೆ ಇರಬಾರದು. ಅವರ ವರ್ತನೆ ಇತರರ ಮೇಲೆ ಪ್ರಭಾವ ಬೀರುವಂತೆ ಆಗಬೇಕು. ಯಾತ್ರೆಯ ಹೆಸರಲ್ಲಿ ಯುವಕರು ಗೂಂಡಾವರ್ತಿಗೆ ಇಳಿಯದಂತೆ ನೋಡಿಕೊಳ್ಬೇಕು. ಆದರೆ ಯುವಕರು ಭಕ್ತಿಯನ್ನೇ ತಮ್ಮ ಗೂಂಡಾವರ್ತಿಗೆ ಪರದೆಯಾಗಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ಈ ಯಾತ್ರೆಯಲ್ಲಿ ಪದೇ ಪದೇ ವ್ಯಕ್ತವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.